ಹಾಯ್ ಗಾಯ್ಸ್, ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಮನಿ ಡ್ರೈವ್. ಸೊ ಇವತ್ತು ನಾವು ನೋಡೋಣ ಒಂದು 5 ಹೊಸ ಸ್ಟಾಕ್ಸ್ ಫಾರ್ ಅಪ್ಕಮಿಂಗ್ ವೀಕ್ ಸ್ವಿಂಗ್ ಟ್ರೇಡಿಂಗಿಗೆ. ಸೊ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಹಾಗೆ ಲೆವೆಲ್ಸ್ನ ಅರ್ಥ ಮಾಡ್ಕೊಳ್ಳೋಣ. ಲೆವೆಲ್ಸ್ ಅರ್ಥ ಮಾಡ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಬೇಸಿಕಲಿ ಆ ಪ್ರೈಸ್ ಆ್ಯಕ್ಷನ್ ಟ್ರೇಡರ್, ಹಾಗಾಗಿ ಲೆವೆಲ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇದು ಯಾವುದೇ ರೀತಿಯ ಕಾಲ್ ಆರ್ ಟಿಪ್ಸ್ ಆಗಿರಲ್ಲ. ಸೊ ಇದೇನಿದ್ರು ಬರೀ ಜಸ್ಟ್ ಫಾರ್ ಇನ್ಫಾರ್ಮೇಷನ್ ಆ್ಯಂಡ್ ನಾಲೆಡ್ಜ್ ಪರ್ಪಸ್ಗೆ ಆಗಿರುತ್ತೆ. ಸೊ ವಿಡಿಯೋ ಶುರು ಮಾಡೋಣ ಗೈಸ್. ಸೊ ಇವತ್ತು ನಮ್ಮ ಜೊತೆ ಇದೆ ಮೊದಲ ಸ್ಟಾಕ್ ಬಂದ್ಬಿಟ್ಟು ಕಾನ್ಫಿಪೆಟ್. ಸೊ ಕಾನ್ಫಿಪೆಟ್ ನೋಡೋದಾದರೆ ನಮಗೆ ಲಿಸ್ಟಿಂಗ್ ಆದಾಗಿಂದ ಒಂದು ಒಳ್ಳೆ ಅಪ್ಸೈಟ್ ರ್ಯಾಲಿ ಬಂದಿತ್ತು. ಸೊ ಆ ರ್ಯಾಲಿ ಆದಮೇಲೆ ಒಂದು ಗುಡ್ ಕರೆಕ್ಷನ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಕರೆಕ್ಷನ್ ಆಗಿ ಇವಾಗ ನೋಡೋದಾದರೆ ನಮಗೆ ಹೈಯರ್ ವೀಕ್ಲಿ ಟೈಮ್ ಫ್ರೇಮಲ್ಲಿ ಒಂದು ಪ್ರೈಸ್ ಆ್ಯಕ್ಷನ್ ಸ್ಟ್ರಕ್ಚರ್ ಫಾರ್ಮ್ ಆಗಿದೆ ಅಂತಲೇ ಹೇಳ್ಬೋದು. ಗುಡ್ ಪ್ರೈಸ್ ಆ್ಯಕ್ಷನ್ ಸ್ಟ್ರಕ್ಚರ್ ಫಾರ್ಮ್ ಆಗಿದೆ. ಓಕೆನಾ? ಸೊ ಇವಾಗ ನೋಡೋದಾದರೆ ನಮಗೆ ಒಂದು ಒಳ್ಳೆ ಸಕ್ಸಸ್ಫುಲ್ ಬ್ರೇಕ್ಔಟ್ ಸಿಕ್ಕಿದೆ. ಸೊ ಇದು ಮೇಜರ್ ರೆಸಿಸ್ಟೆನ್ಸ್ ಆಗಿತ್ತು. ಇವಾಗ ಒಂದು ಒಳ್ಳೆ ಸಕ್ಸಸ್ಫುಲ್ ಬ್ರೇಕ್ಔಟ್ ಸಿಕ್ಕಿದೆ. ಸೊ ಹಾಗೆ ಜೊತೆಗೆ ವಾಲ್ಯೂಮ್ಸ್ ಕೂಡ ತುಂಬ ಚೆನ್ನಾಗಿದೆ. ಓಕೆನಾ? ಸೊ ಇಲ್ಲಿ ನಮಗೆ ಒಂದ್ಸತಿ ಟೆಸ್ಟ್ ಮಾಡಿತ್ತು, ಬ್ರೇಕ್ಔಟ್ಗೆ ಟ್ರೈ ಮಾಡಿತ್ತು, ಬಟ್ ಸಸ್ಟೈನ್ ಆಗಿಲ್ಲ. ಸೊ ಇವಾಗ ನಮಗೆ ಒಂದು ಒಳ್ಳೆ ಸಕ್ಸಸ್ಫುಲ್ ಬ್ರೇಕ್ಔಟ್ ಕ್ಯಾಂಡಲ್ ಕ್ಲೋಸಿಂಗ್ ಜೊತೆಗೆ ಗುಡ್ ಬ್ರೇಕ್ಔಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸೊ ಅಪ್ಕಮಿಂಗ್ ವೀಕ್ಸ್ಗೆ ಇದರೊಳಗೆ ಈ ಸ್ಟಾಕಲ್ಲಿ ನಮಗೆ ಮೋರ್ ಅಪ್ಸೈಡ್ ಪೊಟೆನ್ಷಿಯಲ್ ನೋಡೋದಕ್ಕೆ ಸಿಗ್ಬೋದು. ಸೊ ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ಹಾಗೆ ಟ್ರ್ಯಾಕ್ ಮಾಡ್ತಾಯಿರಿ ಗಾಯ್ಸ್. ಸೊ ನೆಕ್ಸ್ಟ್ ಸ್ಟಾಕ್ ನೋಡೋದಾದರೆ ಸೊ ವೀನಸ್ ಪೈಪ್ಸ್. ಸೊ ವೀನಸ್ ಪೈಪ್ಸ್ ನಾವು ಡೈಲಿ ಟೈಮ್ ಫ್ರೇಮಲ್ಲಿ ನೋಡೋದಾದರೆ ಸೊ ವೀನಸ್ ಪೈಪ್ಸ್ ಲಿಸ್ಟಿಂಗ್ ಆದಾಗಿಂದ ಒಂದು ಗುಡ್ ತುಂಬ ಒಳ್ಳೆ ರ್ಯಾಲಿಯಲ್ಲಿದೆ ಅಂತಲೇ ಹೇಳ್ಬೋದು. ಓಕೆನಾ? ಇದು ಬಂದ್ಬಿಟ್ಟು ಆಲ್ ಟೈಮ್ ಹೈ ಆಗಿತ್ತು. ಸೊ ಆದಮೇಲೆ ಒಂದು ಒಳ್ಳೆ ಕರೆಕ್ಷನ್ ಬಂದಿದೆ. ಸೊ ಕರೆಕ್ಷನ್ ಬಂದಾದಮೇಲೆ ಇದು ಒಂದು ನಮಗೆ ಮೇಜರ್ ಇಂಪಾರ್ಟೆಂಟ್ ಲೆವೆಲ್ ಆಗಿತ್ತು. ಸೊ ಈ ಲೆವೆಲ್ ಕೂಡ ಬ್ರೇಕ್ ಮಾಡಿ ಸೊ ಒಂದು ಪ್ರಾಪರ್ ರೀಟೆಸ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಪ್ರಾಪರ್ ರೀಟೆಸ್ಟ್ ಆಗಿ ಇವಾಗ ನಮಗೆ ನೋಡೋದಾದರೆ ಆಲ್ ಟೈಮ್ ಹೈ ಕೂಡ ಬ್ರೇಕ್ ಆಗಿದೆ. ಒಂದು ಒಳ್ಳೆ ಗುಡ್ ಗ್ರೋಯಿಂಗ್ ವಾಲ್ಯೂಮ್ಸ್ ಜೊತೆಗೆ ಒಂದು ಒಳ್ಳೆ ಬುಲಿಶ್ ಕ್ಯಾಂಡಲ್ ಸೈನ್ ಸಿಕ್ಕಿದೆ. ಸೊ ಅಪ್ಕಮಿಂಗ್ ವೀಕ್ಸ್ಗೆ ಈ ಸ್ಟಾಕಲ್ಲೂ ಕೂಡ ಮೋರ್ ಅಪ್ಸೈಡ್ ಪೊಟೆನ್ಷಿಯಲ್ ನೋಡೋದಕ್ಕೆ ಸಿಗ್ಬೋದು. ರೀಟೆಸ್ಟ್ಗೆ ವೆಯ್ಟ್ ಮಾಡ್ಬೋದು. ಸೊ ಈ ಲೆವೆಲ್ಸ್ ಮೇಲ್ಗಡೆ ಸೊ ಇನ್ ಕೇಸ್ ಆಫ್ ರೀಟೆಸ್ಟ್ ಆಯಿತು ಅಂದರೆ ಸೊ ಇಲ್ಲಿ ಕೂಡ ಎಂಟ್ರಿ ತೊಗೋಬೋದು ನಾವು. ಸೊ ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಗಾಯ್ಸ್, ಟ್ರ್ಯಾಕ್ ಮಾಡ್ತಾ ಇರಿ. ಸೊ ನೆಕ್ಸ್ಟ್ ಸ್ಟಾಕ್ ನೋಡೋದಾದರೆ ನಮಗೊಂದು ರಿವರ್ಸಲ್ ಸ್ಟಾಕ್ ಅಂತಲೇ ಹೇಳ್ಬೋದು. ಓಕೆ, ವರಾಗ್ ಇಂಜಿನಿಯರಿಂಗಲ್ಲಿ ನಮಗೆ ಒಂದು ತುಂಬ ದೊಡ್ಡ ಫಾಲ್ ನೋಡೋಕ್ಕೆ ಸಿಕ್ಕಿದೆ. ಸೊ ಈ ಲೆವೆಲ್ಸ್ನ ಸಪೋರ್ಟ್ ಆಗಿ ತೊಗೊಳಕ್ಕೆ ಟ್ರೈ ಮಾಡಿದೆ, ಬಟ್ ಸಸ್ಟೈನ್ ಆಗಿಲ್ಲ, ಮತ್ತೆ ಫಾಲ್ ನೋಡೋಕ್ಕೆ ಸಿಕ್ಕಿದೆ ನಮಗೆ. ಸೊ ಇದು ಬಂದ್ಬಿಟ್ಟು ನಮಗೆ ಈ ಲೆವೆಲ್ ಬಂದ್ಬಿಟ್ಟು ನಮಗೆ ಒಂದು ಮೇಜರ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿತ್ತು. ಸೊ ಯಾವಾಗ ಈ ಲೆವೆಲ್ಸ್ ಬ್ರೇಕ್ಔಟ್ ಆಯ್ತಲ್ಲ, ಸೊ ಬ್ರೇಕ್ಔಟ್ ಆಗಿ ಒಂದು ಪ್ರಾಪರ್ ರೀಟೆಸ್ಟ್ ಅಂತಲೇ ಹೇಳ್ಬೋದು. ಸೊ ರೀಟೆಸ್ಟ್ ಆದಮೇಲೆ ಇವಾಗ ಒಂದು ನೆಕ್ಸ್ಟ್ ಇಂಪಾರ್ಟೆಂಟ್ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಏನಿತ್ತಲ್ಲ, ಇದನ್ನು ಕೂಡ ಬ್ರೇಕ್ಔಟ್ ನೋಡೋಕ್ಕೆ ಸಿಕ್ಕಿತ್ತು ನಮಗೆ. ಓಕೆ, ಸೊ ಆ ಬ್ರೇಕ್ಔಟ್ ಆದಮೇಲೆ ಇವಾಗ ಒಂದು ನಮಗೆ ಪ್ರಾಪರ್ ರೀಟೆಸ್ಟ್ ಅಂತಲೇ ಹೇಳ್ಬೋದು. ಸೊ ಹ್ಯಾಮರ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ. ಸೊ ಡೈಲಿ ಟೈಮ್ ಫ್ರೇಮಲ್ಲಿ ನೋಡೋದಾದರೆ ನಮಗೊಂದು ಒಳ್ಳೆ ಕ್ಲೀನಾಗಿ ಬುಲಿಶ್ ರಿವರ್ಸಲ್ ನೋಡೋಕ್ಕೆ ಸಿಗ್ಬೋದು ಈ ಲೆವೆಲಲ್ಲಿ. ಸೊ ಈ ಸ್ಟಾಕಲ್ಲಿ ಬಂದ್ಬಿಟ್ಟು ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 620 ಲೆವೆಲ್ಸ್. ಓಕೆನಾ? ಸೊ 620 ಲೆವೆಲ್ಸ್ ಅಂದರೆ ಆಲ್ಮೋಸ್ಟ್ ನಮಗೆ 16-17% ಟಾರ್ಗೆಟ್ ಅಚೀವ್ ಮಾಡ್ಬೋದು. ಇನ್ ಕೇಸ್ ಈ ಲೆವೆಲ್ ಕೂಡ ಬ್ರೇಕ್ ಆಯಿತು ಅಂದ್ಕೊಳ್ಳೋಣ. ಸೊ ಈ ಲೆವೆಲ್ ಕೂಡ ಬ್ರೇಕ್ಔಟ್ ಆಗಿ ನಮಗೆ ಸಸ್ಟೈನ್ ಆಯಿತು ಅಂದರೆ ಇನ್ನೂ ಮೋರ್ ಅಪ್ಸೈಡ್ ಪೊಟೆನ್ಷಿಯಲ್ ನೋಡೋಕ್ಕೆ ಸಿಗ್ಬೋದು. ಯಾಕಂದರೆ ಆ್ಯಕ್ಚುಲಿ ಸ್ಟಾಕ್ ಬಂದ್ಬಿಟ್ಟು ಇವಾಗ ರಿವರ್ಸಲ್ ತೊಗೊಂಡಿದೆ ಅಂತಲೇ ಹೇಳ್ಬೋದು. ತುಂಬ ದೊಡ್ಡ ಫಾಲ್ ಬಂದಿತ್ತು ಸ್ಟಾಕಲ್ಲಿ. ಓಕೆ, ಒಂದು ಒಳ್ಳೆ ಪ್ರೈಸ್ ಆ್ಯಕ್ಷನ್ ಸ್ಟ್ರಕ್ಚರ್ ಕೂಡ ಫಾರ್ಮ್ ಆಗಿತ್ತು. ಸೊ ಇದು ಮೇಜರ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿತ್ತು. ಈ ರೆಸಿಸ್ಟೆನ್ಸ್ ಲೆವೆಲ್ ಬ್ರೇಕ್ ಆಗಿ ಪ್ರಾಪರ್ ರೀಟೆಸ್ಟ್ ಆಗಿದೆ ಅದೇ ಲೆವೆಲಲ್ಲಿ. ಸೊ ಇವಾಗ ನಮಗೆ ಅದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ. ಸೊ ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಗೈಸ್. ಸೊ ನೆಕ್ಸ್ಟ್ ಸ್ಟಾಕ್ ನೋಡೋದಾದರೆ ಗ್ರ್ಯಾನ್ಯೂಲ್ಸ್. ಸೊ ಗ್ರ್ಯಾನ್ಯೂಲ್ಸ್ ಬಂದ್ಬಿಟ್ಟು ನಾವು ಹೈಯರ್ ಟೈಮ್ ಫ್ರೇಮ್, ವೀಕ್ಲಿ ಟೈಮ್ ಫ್ರೇಮಲ್ಲಿ ನೋಡೋದಾದರೆ ಸೊ ಗ್ರ್ಯಾನ್ಯೂಲ್ಸ್ನ ತುಂಬ ಪ್ಯೂರ್ ಪ್ರೈಸ್ ಆ್ಯಕ್ಷನ್ ಸ್ಟ್ರಕ್ಚರ್ ಫಾರ್ಮ್ ಆಗಿದೆ. ಓಕೆ, ಸೊ ಒಂದು ಒಳ್ಳೆ ಅಪ್ಸೈಡ್ ರ್ಯಾಲಿ ಇದೆ. ಸೊ ಅದಾದಮೇಲೆ ಗುಡ್ ಕರೆಕ್ಷನ್ ಆಗಿದೆ ಅಂತಲೇ ಹೇಳ್ಬೋದು. ನಮಗೆ ಈ ಲೆವೆಲ್ಸ್ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿತ್ತು. ಯಾಕಂದರೆ ಇಲ್ಲಿ ನೋಡಿ, ಸೊ ಈ ಲೆವೆಲಲ್ಲಿ ತುಂಬ ಟ್ರೇಡ್ ಆಗಿದೆ. ಸೊ ಒಂದು ಸತಿ ಟ್ರೈ ಮಾಡಿದೆ, ಸೆಕೆಂಡ್ ಟೈಮ್ ಟ್ರೈ ಮಾಡಿದೆ, ಸೊ ಥರ್ಡ್ ಟೈಮ್ ಇಲ್ಲಿ ಬ್ರೇಕ್ಔಟ್ ಆಯಿತು. ಸೊ
ಇಂಪಾರ್ಟೆಂಟ್ ಲೆವೆಲ್ ಆಗಿತ್ತಿದು. ಈ ಬ್ರೇಕ್ಔಟ್ ಆದಮೇಲೆ ಒಂದು ಪ್ರಾಪರ್ ರೀಟೆಸ್ಟ್ ಆಗಿ ಇವಾಗ ನಮಗೆ ಆಲ್ ಟೈಮ್ ಹೈ ಬ್ರೇಕ್ಔಟ್ನ ನೋಡೋಕ್ಕೆ ಸಿಗ್ತಾ ಇದೆ. ಸೊ ವಾಲ್ಯೂಮ್ ಗುಡ್ ವಾಲ್ಯೂಮ್ಸೇ ಇದೆ. ಸೊ ಅಪ್ಕಮಿಂಗ್ ವೀಕ್ಗೆ ಈ ಸ್ಟಾಕನ್ನು ಕೂಡ ನಾವು ಮೋರ್ ಅಪ್ಸೈಡ್ ಪೊಟೆನ್ಷಿಯಲ್ ನೋಡೋದಕ್ಕೆ ಸಿಗ್ಬೋದು. ಟ್ರ್ಯಾಕ್ ಮಾಡ್ತಾ ಇರಿ ಗೈಸ್. ಸೊ ಪ್ಯೂರ್ಲಿ ಬೇಸ್ಡ್ ಆನ್ ಪ್ರೈಸ್ ಆ್ಯಕ್ಷನ್ ಟ್ರೇಡ್ಸ್ ಇದಾಗಿರುತ್ತೆ. ಸೊ ಲೆವೆಲ್ಸ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇದೇ ರೀತಿಯ ವೀಡಿಯೋಸ್ ಎವ್ರಿ ವೀಕ್ ಬರುತ್ತೆ. ಇನ್ನು ಮೋರ್ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬೇಸಿಕಲಿ ನಾನೊಬ್ಬ ಅಂದರೆ ಪ್ರೊಫೆಷ್ನಲ್ ಟ್ರೇಡರ್, ಓಕೆನಾ. ಸೊ 9:15 to 3:30 ಮಾರ್ಕೆಟಲ್ಲೇ ಇರುತ್ತೆ ನನ್ನ ಡೇ ಫುಲ್. ಸೊ ನೆಕ್ಸ್ಟ್ ಸ್ಟಾಕ್ ನೋಡೋದಾದರೆ KRBL. ಸೊ KRBL ನೋಡೋದಾದರೆ ನಮಗೆ KRBL ಇದು ಒಳ್ಳೆ ಸಪೋರ್ಟ್ ಲೆವೆಲ್ ಆಗಿತ್ತು KRBLಗೆ. ಸೊ ಆಲ್ಮೋಸ್ಟ್ 3 ಇಯರ್ಸ್ ಒಂದು ರೆಕ್ಟ್ಯಾಂಗಲ್ ಟೈಪ್ ಫಾರ್ಮೇಷನ್ ಆಗಿ ಸೊ ಇದೇ ಲೆವೆಲ್ಸಲ್ಲೇ ಟ್ರೇಡ್ ಆಗಿತ್ತು. ಸೊ ಆದಮೇಲೆ ನೋಡೋದಾದರೆ ಸೊ ಈ ಲೆವೆಲ್ನ ಬ್ರೇಕ್ ಮಾಡಿ ಸೊ ಒಂದು ಒಳ್ಳೆ ಸ್ಮಾಲ್ ಅಮೌಂಟ್ ಆಫ್ ರ್ಯಾಲಿ ಬಂದಿತ್ತು. ಆಮೇಲೆ ಏನಾಗಿದೆ ಅಂದರೆ ಸೊ ಅದೇ ಜಾಗದಲ್ಲಿ ಈ ಲೆವೆಲ್ಸ್ ಏನಿದೆಯಲ್ಲ ಸೊ ಇದೇ ಲೆವೆಲಲ್ಲಿ ಟ್ರೇಡ್ ಆಗಿದೆ ಸ್ಟಾಕ್, ಓಕೆನಾ. ಸೊ ನೋಡಿ, ಬುಲ್ಸ್ ಆರ್ ಸ್ಟ್ರಾಂಗ್ ಹಿಯರ್. ಸೊ ಒಂದು ವೀಕ್ ಫಾರ್ಮ್ ಆಗಿದೆ, ಸೊ ಇಲ್ಲೊಂದು ವೀಕ್, ಸೊ ಇಲ್ಲಿನೂ ಅಷ್ಟೇ, ಸೊ ಇಲ್ಲಿನೂ ಅಷ್ಟೇ. ಸೊ ಡೈಲಿ ಟೈಮ್ ಫ್ರೇಮಲ್ಲಿ ವೀಕ್ಲಿ ಟೈಮ್ ಫ್ರೇಮಲ್ಲಿ ನೋಡೋದಾದರೆ ನಮಗೆ ಹ್ಯಾಮರ್ ಫಾರ್ಮೇಷನ್ ನೋಡೋಕ್ಕೆ ಸಿಗ್ತಾ ಇದೆ. ಸೊ ಇದು ತುಂಬ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿತ್ತು. ಸೊ ಇದು ಬ್ರೇಕ್ ಆಗಿ ಇವಾಗ ತುಂಬ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿದೆ. ಸೊ ಡೈಲಿ ಟೈಮ್ ಫ್ರೇಮ್ಗೆ ಬರೋದಾದರೆ ನಮಗೆ ತುಂಬ ಚೆನ್ನಾಗಿ ರಿವರ್ಸಲ್ ನೋಡೋಕ್ಕೆ ಸಿಗ್ತಾ ಇದೆ ಈ ಲೆವೆಲಲ್ಲಿ. ಓಕೆ ನೋಡಿ, ಪ್ರಾಪರ್ ಈ ಲೆವೆಲಲ್ಲಿ ಆಲ್ಮೋಸ್ಟ್ 2 ಇಯರ್ಸ್ ಅಂತಲೇ ಅಂದ್ಕೊಳೋಣ. ಸೊ 2 ಇಯರ್ಸಿಂದ ಟ್ರೇಡ್ ಆಗಿದೆ ಸ್ಟಾಕ್, ಓಕೆನಾ. ಸೊ ಫಸ್ಟ್ ಟೈಮ್, ಸೆಕೆಂಡ್, 1 2 3 ಆಲ್ಮೋಸ್ಟ್ 5 ಟೈಮ್ಸ್ ಇದೇ ಲೆವೆಲ್ಸಲ್ಲಿ ಸಪೋರ್ಟ್ ತೊಗೊಂಡಿದೆ ಸ್ಟಾಕ್. ಸೊ ಅಪ್ಕಮಿಂಗ್ ವೀಕ್ಗೆ ನಮಗೆ ಇವಾಗ ಒಂದು ಒಳ್ಳೆ ರಿವರ್ಸಲ್ ನೋಡೋಕ್ಕೆ ಸಿಕ್ಕಿರೋದ್ರಿಂದ ಸೊ ಆಲ್ಮೋಸ್ಟ್ 25% ನಾವು ಅಚೀವ್ ಮಾಡೋಕ್ಕೆ ಸಾಧ್ಯ ಇದೆ ಈ ಸ್ಟಾಕಲ್ಲಿ, ನೋಡೋಕ್ಕೆ ಸಿಗ್ಬೋದು. ಸೊ ಇನ್ ಕೇಸ್ ಈ ಲೆವೆಲ್ಸ್ ಕೂಡ ಬ್ರೇಕ್ ಆಯ್ತಂದರೆ, ಬ್ರೇಕ್ ಆಗಿ ಸಸ್ಟೈನ್ ಆಯಿತು ಅಂದ್ಕೊಳೋಣ. ನೋಡಿ, ಇಲ್ಲಿ ಬ್ರೇಕ್ಔಟ್ ಟ್ರೈ ಮಾಡಿದೆ ಬಟ್ ಸಸ್ಟೈನ್ ಆಗಿಲ್ಲ. ಸೊ ಪ್ರಾಪರ್ ರೀಟೆಸ್ಟ್ ಸಿಕ್ಕಿಲ್ಲ ನಮಗೆ ಇಲ್ಲೆಲ್ಲೂ. ಸೊ ಹಾಗೆ ಬ್ರೇಕ್ ಡೌನ್ ಆಗೋಗಿದೆ. ಸೊ ಇನ್ ಕೇಸ್ ನೆಕ್ಸ್ಟ್ ಅಪ್ಕಮಿಂಗ್ ವೀಕ್ಸಲ್ಲಿ ಈ ಲೆವೆಲ್ಸ್ ಕೂಡ ಬ್ರೇಕ್ಔಟ್ ಆಗಿ ಸಸ್ಟೈನ್ ಆಯಿತು ಅಂದರೆ ಇನ್ನೂ ಮೋರ್ ಅಪ್ಸೈಡ್ ಪೊಟೆನ್ಷಿಯಲ್ ನೋಡೋದಕ್ಕೆ ಸಿಗ್ಬೋದು. ಸೊ 5 ಸ್ಟಾಕ್ ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಗೈಸ್. ಸೊ ಅಪ್ಕಮಿಂಗ್ ವೀಕ್ಗೆ ಟ್ರ್ಯಾಕ್ ಮಾಡ್ತಾ ಇರಿ, ಓಕೆ. ಸೊ ಇವಾಗ ನಾವು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ನೋಡೋಣ. ಸೊ ನಿಫ್ಟಿ ನಾವು ಲಾಸ್ಟ್ ವೀಕ್ ಡಿಸ್ಕಸ್ ಮಾಡಿದಾಗೆ 1 hour ಟೈಮ್ ಫ್ರೇಮಲ್ಲಿ ನೋಡಿದ್ರೆ ನೋಡಿ, ನಮಗೆ ನಿಫ್ಟಿಯಲ್ಲಿ ಬಂದ್ಬಿಟ್ಟು 21,500 ಮೇಜರ್ ಸಪೋರ್ಟ್ ಅಂತ ನಾನು ಲಾಸ್ಟ್ ವೀಕ್ ವೀಡಿಯೋದಲ್ಲೂ ಹೇಳಿದ್ದೆ. ಸೊ ನೋಡಿ, ಆಲ್ಮೋಸ್ಟ್ 21,500 ಲೆವೆಲ್ಸಲ್ಲೇ ಸಪೋರ್ಟ್ ತೊಗೊಂಡು ಇವಾಗ ನಿಫ್ಟಿ ಅಟ್ 22,000 ಮತ್ತೆ, ಓಕೆನಾ. ಸೊ 5 ಮಿನಿಟ್ಸ್ ಟೈಮ್ ಫ್ರೇಮ್ಗೆ 21,500ಇಂದ 22,000 ಇಸ್ ಅ ಝೋನ್. ನೆಕ್ಸ್ಟ್ ವೀಕ್ಗೆ ಅಪ್ಕಮಿಂಗ್ ವೀಕ್ಸಲ್ಲಿ ಐದರ್ ಬ್ರೇಕ್ ಡೌನ್ ಆಗಬೇಕು, ಇಲ್ಲ ಬ್ರೇಕ್ಔಟ್ ಆಗಬೇಕು. ಬ್ರೇಕ್ಔಟ್ ಆದರೆ ಸಸ್ಟೈನ್ ಆಗಬೇಕು. ಸೊ ಇದೇ ನಮಗೆ ತುಂಬ ಮೇಜರ್ ಇಂಪಾರ್ಟೆಂಟ್ ಲೆವೆಲ್ಸ್ ಆಗಿರುತ್ತೆ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗಿದೆ ನಿಫ್ಟಿಗೆ. ಸೊ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೋಡೋದಾದರೆ ಸೊ ನಿಫ್ಟಿ ಇವಾಗ ಬಂದ್ಬಿಟ್ಟು ಆಲ್ಮೋಸ್ಟ್ ಆಲ್ ಟೈಮ್ ಹೈ ಹತ್ತತ್ರ ಇದೆ. ಇನ್ ಕೇಸ್ ಬ್ರೇಕ್ಔಟ್ ಆಯಿತು ಅಂದರೆ ಈ 21,100 ಲೆವೆಲ್ಸ್ ಬ್ರೇಕ್ಔಟ್ ಆಯಿತು ಅಂದರೆ ಸೊ ನಮಗೆ ಬ್ರೇಕ್ಔಟ್ ಆಗಿ ಸಸ್ಟೈನ್ ಆಗಬೇಕು. ಸಸ್ಟೈನ್ ಆಗೋದು ತುಂಬ ಇಂಪಾರ್ಟೆಂಟ್. 20 to 30 ಮಿನಿಟ್ಸ್ ವೆಯ್ಟ್ ಮಾಡಿ ಮಾರ್ಕೆಟ್ ಓಪನ್ ಆದಮೇಲೆ, ಇನ್ ಕೇಸ್ ಬ್ರೇಕ್ಔಟ್ ಗ್ಯಾಪ್ ಅಪ್ ಆದರೆ. ಸೊ 21,100 ಲೆವೆಲ್ಸ್ ಮೇಲೆ ನಮಗೆ ಸಸ್ಟೈನ್ ಆಗ್ತಾಯಿದೆ ನಿಫ್ಟಿ ಅಂದರೆ ನ್ಯೂ ಆಲ್ ಟೈಮ್ ಹೈ ನೋಡೋಕ್ಕೆ ಸಿಗುತ್ತೆ, ಓಕೆನಾ. ಇನ್ನೊಂದು ಹೊಸ ಆಲ್ ಟೈಮ್ ಹೈನ ಟಚ್ ಮಾಡ್ಬೋದು ನಿಫ್ಟಿ. ಇನ್ ಕೇಸ್ ಫ್ಲ್ಯಾಟ್ ಓಪನ್ ಆಯಿತು ಅಂದರೆ ಸೊ ಇದೇ ಝೋನಲ್ಲಿ ಟ್ರೇಡ್ ಆಗ್ತಾಯಿದ್ರೆ ಸೊ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಈ ಲೆವೆಲ್ಸ್ ಏನಿದೆಯಲ್ಲ, ಸೊ 1 hour ಟೈಮ್ ಫ್ರೇಮಲ್ಲಿ ನೋಡೋಣ. ಸೊ 1 hour ಟೈಮ್ ಫ್ರೇಮಲ್ಲಿ ನೋಡೋದಾದರೆ ಈ 22,000 ಲೆವೆಲ್ ಬ್ರೇಕ್ ಡೌನ್ ಆಗಬೇಕು. ಸೊ 22,000 ಲೆವೆಲ್ ಬ್ರೇಕ್ ಡೌನ್ ಆದರೆ ಸೊ ನಾವು ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 21,800 ನೋಡೋಕ್ಕೆ ಸಿಗುತ್ತೆ. ಇನ್ ಕೇಸ್ 21,800 ಕೂಡ ಬ್ರೇಕ್ ಡೌನ್ ಆಯಿತು ಅಂದರೆ
ಸೊ ನೆಕ್ಸ್ಟ್ ಟಾರ್ಗೆಟ್ 21,600. ಸೊ 21,600 ಬ್ರೇಕ್ ಡೌನ್ ಆಯಿತು ಅಂದರೆ 21,500 ಈಸ್ ಅ ಲಾಸ್ಟ್ ಸಪೋರ್ಟ್ ನಮಗೆ, ಓಕೆನಾ. ಸೊ 1 hour ಟೈಮ್ ಫ್ರೇಮಲ್ಲಿ ಇದೇ ಥರ ಮಾರ್ಕ್ ಮಾಡ್ಕೊಳ್ಳಿ. ಸೊ 5 minutes ಟೈಮ್ ಫ್ರೇಮಲ್ಲಿ ಎಕ್ಸಿಕ್ಯೂಷನ್ ಇರಲಿ. ಸೊ ಲಾಸ್ಟ್ ವೀಕ್ ವಿಡಿಯೋ ಅನಾಲಿಸಿಸ್ ನೀವು ನೋಡಿದರೆ, ಸೊ ಈ ವೀಕ್ ಲಾಸ್ಟ್ ವೀಕ್ ನಮಗೇನಾಯಿತು ನಿಫ್ಟಿ ಟ್ರೇಡ್, ಸೊ ಪ್ಯೂರ್ಲಿ ಲೆವೆಲ್ಸ್ನ ರೆಸ್ಪೆಕ್ಟ್ ಮಾಡಿದೆ, ಸೊ ಹಾಗೆ ಟ್ರೇಡ್ ಆಗಿದೆ, ಓಕೆನಾ. ಸೊ ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ನೋಡೋಣ. ಸೊ ಬ್ಯಾಂಕ್ ನಿಫ್ಟಿ ಕೂಡ 1 hour ಟೈಮ್ ಫ್ರೇಮಲ್ಲಿ ನೋಡೋದಾದರೆ, ಸೊ ನಾವು ಡಿಸ್ಕಸ್ ಮಾಡಿದ ರೀತಿಯೇ ಒಂದು ಮೇಜರ್ ಸಪೋರ್ಟ್ ಬಂದ್ಬಿಟ್ಟು 44,700 ಇತ್ತು. ಸೊ ಇನ್ನೊಂದು ನಮಗೆ ಈ ಟ್ರೆಂಡ್ ಲೈನ್ ಮೇಲೆ ಸಪೋರ್ಟ್ ತೊಗೊಳ್ಬೋದು ಅಂತ ನಾವು ಮಾತಾಡಿದ್ವಿ, ಓಕೆನಾ. ಸೊ ನೋಡಿ 44,700 ಸಪೋರ್ಟ್ ತೊಗೊಂಡು, ಸೊ ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಗ್ಯಾಪ್ ಡೌನ್ ಆಯಿತು ಬ್ಯಾಂಕ್ ನಿಫ್ಟಿಯಲ್ಲಿ. ಸೊ ಗ್ಯಾಪ್ ಡೌನ್ ಆದಾಗ ಏನಾಗಿದೆ ಅಂದರೆ, ನಾವೊಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ವಿ. ಸೊ ಆ ಟ್ರೆಂಡ್ ಲೈನ್ ಮೇಲ್ಗಡೆ ಸಪೋರ್ಟ್ ತೊಗೊಂಡು ಅಲ್ಲಿಂದ ಇವಾಗ ಆಲ್ಮೋಸ್ಟ್ 46,400 ಲೆವೆಲ್ಸಲ್ಲಿ ಇದೆ. ಇನ್ ಕೇಸ್ ಬ್ಯಾಂಕ್ ನಿಫ್ಟಿ ಎಲ್ಲಾದರೂ ನಮಗೆ ಫ್ಲ್ಯಾಟ್ ಓಪನ್ ಆಯಿತು ಅಂದರೆ ವೆಯ್ಟ್ ಮಾಡಿ, ಓಕೆನಾ. ಈ ಲೆವೆಲ್ 46,300 ಲೆವೆಲ್ಸ್ ಏನಿದೆಯಲ್ಲ, ಸೊ ಇಲ್ಲೇ ಸಸ್ಟೇನ್ ಆಯಿತು ಅಂದರೆ ನಮಗೆ 47,000 ಇನ್ ಕೇಸ್ ಬುಲ್ಲಿಶ್ ಇದ್ದರೆ 47,000 ನೋಡೋಕ್ಕೆ ಸಿಗುತ್ತೆ. ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ನಮ್ಮದು 47,000. ಸೊ 47,000 ಕೂಡ ಬ್ರೇಕ್ ಆಗಿ ಸಸ್ಟೇನ್ ಆದರೆ ನಿಫ್ಟಿ ನಮಗೆ ಮೋರ್ ಅಪ್ಸೈಡ್ ಪೊಟೆನ್ಷಿಯಲ್ ನೋಡೋಕ್ಕೆ ಸಿಗುತ್ತೆ. ಆಲ್ಮೋಸ್ಟ್ ಬ್ಯಾಂಕ್ ನಿಫ್ಟಿಯ ಆಲ್ ಟೈಮ್ ಹೈ ನೋಡೋಕ್ಕೆ ಸಿಗ್ಬೋದು 48,400 ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈ ನೋಡೋಕ್ಕೆ ಸಿಗ್ಬೋದು. ಇನ್ ಕೇಸ್ ನಿಫ್ಟಿ ಫ್ಲ್ಯಾಟ್ ಓಪನ್ ಆಗಿ ಈ 47,000 ಅಲ್ಲಿ ರಿಜೆಕ್ಷನ್ ಕೂಡ ತೊಗೋಬೋದು. ಸೊ 47,000 ಲೆವೆಲಲ್ಲಿ ನಿಫ್ಟಿ ರಿಜೆಕ್ಷನ್ ತೊಗೊತಾ ಇದೆ ಅಂದರೆ 5 minutes ಟೈಮ್ ಫ್ರೇಮಲ್ಲಿ, ಸೊ ಈ ಲೆವೆಲಲ್ಲಿ ರಿಜೆಕ್ಷನ್ ತೊಗೊಂತು ಅಂದರೆ, ಸೊ ಶಾರ್ಟ್ ಸೈಡ್ ಟ್ರೇಡ್ನ ಇನಿಷಿಯೇಟ್ ಮಾಡ್ಬೋದು 47,000 ಲೆವೆಲ್ಸಲ್ಲಿ ರಿಜೆಕ್ಷನ್ ತೊಗೊಂಡ್ರೆ. ಇನ್ ಕೇಸ್ ಬ್ರೇಕ್ ಡೌನ್ ಆಯಿತು ಅಂದ್ಕೊಳ್ಳೋಣ, 46,300 ಲೆವೆಲ್ಸ್ ಕೂಡ ಬ್ರೇಕ್ ಆದರೆ, ಸೊ ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 45,600 ಇರುತ್ತೆ. ಸೊ 45,600 ಲೆವೆಲ್ ಕೂಡ ಬ್ರೇಕ್ ಡೌನ್ ಆಯಿತು ಅಂದರೆ ನಮಗೆ ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 44,800 ಲೆವೆಲ್ಸ್ ಇರುತ್ತೆ. ಸೊ ಇದು ನಮಗೆ ಒಂದು ಮೇಜರ್ ಸಪೋರ್ಟೇ ಆಗಿದೆ 44,800 ಲೆವೆಲ್ಸ್. ಇನ್ ಕೇಸ್ 44,800 ಲೆವೆಲ್ಸ್ ಕೂಡ ಬ್ರೇಕ್ ಡೌನ್ ಆಯಿತು ಅಂದರೆ, ಸೊ ನಮಗೆ ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ಆಲ್ಮೋಸ್ಟ್ 44,000 ಲೆವೆಲ್ಸ್ ಅಂತಲೇ ಹೇಳ್ಬೋದು ಗೈಸ್, ಓಕೆನಾ. ಇದಾಗಿತ್ತು ನಮ್ಮ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಫಾರ್ ಅಪ್ಕಮಿಂಗ್ ವೀಕ್ಗೆ. ಸೊ ಇದೇ ರೀತಿಯ ವೀಕ್ಲಿ ಅನಾಲಿಸಿಸ್ ವೀಡಿಯೋಸ್ ಎವ್ರಿ ವೀಕ್ ಬರ್ತಾ ಇರುತ್ತೆ. ಸೊ ಕಂಪ್ಲೀಟ್ ಕನ್ನಡದಲ್ಲೇ ಇರುತ್ತೆ. ಈಸಿಯಾಗಿ ಲೆವೆಲ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ, ತುಂಬ ಈಸಿ, ಓಕೆನಾ. ಕ್ಲಿಯರ್ ಆಗಿ ಪ್ರೈಸ್ ಆ್ಯಕ್ಷನ್ ಪ್ರಕಾರನೇ ಟ್ರೇಡ್ ಮಾಡೋಣ. ಸೊ ಅಪ್ಕಮಿಂಗ್ ವೀಕ್ಗೆ 5 ಹೊಸ ಸ್ಟಾಕ್ ಹಾಗೆ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಇದೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಗೈಸ್. ಸೊ ಎವ್ರಿ ವೀಕ್ಲಿ ಅನಾಲಿಸಿಸ್ ಹಾಗೆ ಜೊತೆಗೆ ಸ್ವಿಂಗ್ ಸ್ಟಾಕ್ಸ್ ಜೊತೆ ನಾನು ಬರ್ತಾನೆ ಇರ್ತೀನಿ. ಥ್ಯಾಂಕ್ ಯು.